ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮದು ಒಂದು ಸೂಪರ್ ಹಾಟ್ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀವಿ. ಯಾಕೆ ಹೆಚ್ಚು ಜನ ಐಫೋನ್ ಇಷ್ಟಪಡ್ತಾರೆ ಅನ್ನೋ ಕ್ವಶನ್ಗೆ ನಾವಿಲ್ಲಿ ಆನ್ಸರ್ ತಂದಿದ್ದೀವಿ. ಇದಕ್ಕೆ ಐಫೋನ್ ಕೇವಲ ಲುಕ್ಸ್ ಮಾತ್ರ ಅಲ್ಲ, ಇದು ತುಂಬ ಜಾಸ್ತಿ ಕಾರಣಗಳಿವೆ. ಅದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಇವತ್ತಿನ ವಿಡಿಯೋದಲ್ಲಿ ಕ್ಯಾಮ್ರಾ, ಸೆಕ್ಯೂರಿಟಿ, ಬ್ರ್ಯಾಂಡ್, ವ್ಯಾಲ್ಯೂ, ರೀಸೇಲ್ ವ್ಯಾಲ್ಯೂ, ಹೀಗಾಗಿ ವಿಡಿಯೋದನ್ನು ಮಾಡಬೇಡಿ. ನೆಕ್ಸ್ಟು ಬ್ರ್ಯಾಂಡ್ ಮತ್ತು ವ್ಯಾಲ್ಯೂ ಆ್ಯಂಡ್ ಸ್ಟೇಟಸ್. ಬ್ರ್ಯಾಂಡ್ ವ್ಯಾಲ್ಯೂ ಮತ್ತು ಸ್ಟೇಟಸ್ ಬಗ್ಗೆ ನೋಡೋದಾದರೆ, ಐಫೋನ್ ಅಂದರೆ ಒಂದು ಬ್ರ್ಯಾಂಡ್ ಮಾತ್ರ ಅಲ್ಲ, ಅದು ಒಂದು ಸ್ಟೇಟಸ್ ಸಿಂಬಲ್. ಹುಡುಗರಿಂದ ಹಿಡಿದು ಸೆಲೆಬ್ರಿಟಿಗಳು ಎಲ್ಲರೂ ಐಫೋನ್ನ ಕೈಲಿಟ್ಕೊಳ್ಳೋದನ್ನು ನಾವು ಫೇಮಸ್ ಆಗಿ ಅವಾಗವಾಗ ನೋಡ್ತಾನೇ ಇರ್ತೀವಿ. ಆಪಲ್ನ ಮಾರುಕಟ್ಟೆ ತಂತ್ರಗಾರಿಕೆ ಅತ್ಯದ್ಭುತ. ಡಿಸೈನಿಂಗ್, ಪ್ರೀಮಿಯಂ ಬಿಲ್ಡ್, ಇವೆಲ್ಲವೂ ಜನರಲ್ಲಿ ನಾನು ಇದನ್ನು ತಗೊಂಡ್ರೆ ನಾನು ವಿಶೇಷ ಅನ್ನೋ ಫೀಲಿಂಗ್ ಬರುತ್ತೆ. ಇದು ಈಗ ಹೊಸ ಫೋನ್ ತಗೋಬೇಕು ಅಂದರೆ ಬೇರೆ ಮಾತೇ ಇಲ್ಲ, ಡೌಟೇ ಇಲ್ಲ, ಡೈರೆಕ್ಟ್ ಐಫೋನ್ಗೆ ಹೋಗ್ತಾರೆ. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ನೋಡೋದಾದರೆ, ಆಪಲ್ ಯಾವ ಫೋನ್ ಬಿಟ್ಟರೂ ಅದು ಡಿಸೈನಲ್ಲಿ ಹೊಸ ಟ್ರೆಂಡ್ ಕ್ರಿಯೇಟ್ ಮಾಡುತ್ತೆ. ಐಫೋನ್ನಲ್ಲಿ ಅಲ್ಯೂಮಿನಿಯಂ ಫ್ರೇಮ್, ಗ್ಲಾಸ್ ಬ್ಯಾಗ್, ನೀಟ್ ಫಿನಿಶ್ ಎಲ್ಲವೂ ನೋಡಿದರೆ ಅದೊಂದು ಲುಕ್ಸ್ ಪ್ರಾಡಕ್ಟ್ ಅನಿಸುತ್ತೆ. ಹಿಡಿದುಕೊಂಡಾಗ ನೋಡುವಾಗ ವಾವ್ ಅನ್ನೋ ಫೀಲಿಂಗ್ ಬರುತ್ತೆ. ಆದರೆ ಕೇವಲ ಲುಕ್ ಅಲ್ಲ, ಇದು ಬಿಲ್ಡ್ ಕ್ವಾಲಿಟಿಯೂ ಕೂಡ ಟಾಪ್ ಕ್ಲಾಸ್ನಲ್ಲಿದೆ. iOS ಸಿಸ್ಟಮ್ ಬಗ್ಗೆ ನೋಡೋದಾದರೆ, ಐಫೋನ್ನ ಮತ್ತೊಂದು ಪವರ್ಫುಲ್ ಅಂದರೆ ಅದು iOS ಸಿಸ್ಟಮ್. ಆ್ಯಂಡ್ರಾಯ್ಡ್ ಜೊತೆ iOSನ ಕಂಪೇರ್ ಮಾಡಿದ್ರೆ iOS ತುಂಬ ಟಾಪಲ್ಲಿರುತ್ತೆ. ಅದು ತುಂಬ ಕ್ಲೀನಾಗಿರುತ್ತೆ, ಸ್ಮೂತು ಮತ್ತು ಲ್ಯಾಗ್ಲೆಸ್ ಆಗಿ iOS ಅನ್ನೋದು ಕೆಲಸ ಮಾಡುತ್ತೆ. ಅಪ್ಲಿಕೇಶನ್ಗಳು ಐಫೋನ್ನಲ್ಲಿ ಫಾಸ್ಟಾಗಿ ಓಪನ್ ಆಗ್ತವೆ, ಸ್ಮೂತಾಗಿ ವರ್ತಿಸ್ತವೆ, ಮತ್ತು ಆ್ಯಪ್ ಸ್ಟೋರ್ನಲ್ಲಿ ಸಿಗೋ ಆ್ಯಪ್ ಕೂಡ ಹೆಚ್ಚು ಸೆಕ್ಯೂರ್ ಆಗಿರುತ್ತೆ. ಏಕೆಂದರೆ ಆಪಲ್ ಅವರು ಕ್ಲಿಯರಾಗಿ ಹೇಳಿರ್ತಾರೆ, ಎಲ್ಲ ಷರತ್ತುಗಳು ಹಾಕಿರ್ತಾರೆ. ಹಾಗೆಯೇ ಐಫೋನ್ಗೆ ಹೆಚ್ಚು ವರ್ಷಗಳ ಸಪೋರ್ಟ್ ಕೊಡ್ತಾರೆ, 5 ವರ್ಷಕ್ಕೊಮ್ಮೆ ಅಪ್ಡೇಟ್ ಬಿಡ್ತಾರೆ. ನೆಕ್ಸ್ಟು ಕ್ಯಾಮ್ರಾ ಮತ್ತು ಕ್ವಾಲಿಟಿ ಬಗ್ಗೆ ನೋಡೋದಾದರೆ, ಈಗ ನಮ್ಮ ಜನ ಕೇಳೋದು ಐಫೋನ್ ಕ್ಯಾಮ್ರಾ ಎಲ್ಲಕ್ಕಿಂತ ಬೆಸ್ಟ್ ಅಂತಾರೆ. ಇದು ಸತ್ಯನಾ? ಹೌದು. ಐಫೋನ್ ಕ್ಯಾಮ್ರಾ ಕೇವಲ ಮೆಗಾಪಿಕ್ಸಲ್ ಮೇಲೆ ಅಲ್ಲ, ಅದು ಒಂದು ಪ್ರೊಸೆಸಿಂಗ್ ಆಗಿರುತ್ತೆ. ಫೋಟೋಗ್ರಫಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ನೀವು ನೈಟಲ್ಲಿ ತಗೊಂಡ್ರೂ ಕ್ಲಿಯರಾಗಿ ಬರುತ್ತೆ. ಸಿನಿಮ್ಯಾಟಿಕ್ ಮೋಡ್ಗಳಿರುತ್ತೆ, ಪ್ರೊಟೆಕ್ಟ್ ಮೋಡ್ಗಳಿರುತ್ತೆ, ಡಿಲೀಟೆಡ್ ವಿಡಿಯೋ ಕ್ವಾಲಿಟಿಗಳಿರುತ್ತೆ. ಇದನ್ನು ನೋಡಿದ್ರೆ ಫಿಲ್ಮ್ ಮೇಕರ್ ಕೂಡ ಬಳಸಬಹುದಂತಹ ಒಂದು ಕ್ವಾಲಿಟಿ ಇರುತ್ತೆ. ಹಾಗೆ ಸೆಕ್ಯೂರಿಟಿ, ಪ್ರೈವಸಿ ಬಗ್ಗೆ ನೋಡೋದಾದರೆ, ಐಫೋನ್ ಇಷ್ಟಪಡುವ ಇನ್ನೊಂದು ದೊಡ್ಡ ಕಾರಣ ಅಂದರೆ ಅದು ಪ್ರೈವಸಿ, ಸೆಕ್ಯೂರಿಟಿ. ಈಗ ತಾನೇ ನೋಡ್ತಾ ಆಪಲ್ ದಿನಾ ಎಚ್ಚರಿಕೆಯಿಂದ ಕೆಲಸ ಮಾಡ್ತಿರುತ್ತೆ, ನಮ್ಮ ಡೇಟಾವನ್ನು ಪ್ರೈವೇಟಾಗಿ ಉಳಿಬೇಕು ಅಂತ. ಫೇಸ್ ಐ ಡಿ ಅನ್ನೋದೊಂದು ಇಂಡಸ್ಟ್ರಿ ಫೀಚರ್ಸಲ್ಲಿ ಟಾಪ್ ಲೆವೆಲಲ್ಲಿದೆ. ಫಿಂಗರ್ ಪ್ರಿಂಟ್ ಹೋಲಿಸಿದ್ರೆ ಇದು ಎಷ್ಟು ಸೆಕ್ಯೂರು, ಮತ್ತು ಆ್ಯಪ್ ನಿಮ್ಮ ಡೇಟಾವನ್ನು ಮಾರಲ್ಲ. ಐಫೋನ್ ಆ್ಯಪು ನಿಮ್ಮ ಡೇಟಾವನ್ನು ಮಾರೋಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಯಾವ ಅಪ್ಲಿಕೇಶನ್ ನಿಮ್ಮ ಡೇಟಾ ಬಿಡ್ತಾ ಇದೆ ಅಂತ ಐಫೋನ್ ಕೂಡ ಆವಾಗಲೇ ತಿಳಿಸ್ಬಿಡುತ್ತೆ. ಇದರಿಂದಾಗಿ ಜನರಿಗೆ ಹೆಚ್ಚು ಸೇಫ್ ಮತ್ತು ಟ್ರಸ್ಟೆಡ್ ಫೀಲಿಂಗ್ ಬರೋಕ್ಕೆ ಮೇಯ್ನ್ ಕಾರಣ ಇದಾಗಿದೆ. ಎಕೋಸಿಸ್ಟಮ್ ಬಗ್ಗೆ ನೋಡೋದಾದರೆ, ಆಪಲ್ ಎಕೋಸಿಸ್ಟಮ್ ಅನ್ನೋದೊಂದು ಎಕ್ಸಿಬಿಷನ್ ಥರ. ನೀವು ಐಫೋನ್ ಹೊಂದಿದರೆ ಮ್ಯಾಕ್ಬುಕ್, ಐಪ್ಯಾಡ್, ಏರ್ಪೋರ್ಟ್, ಆ್ಯಪಲ್ ವಾಚ್ ಎಲ್ಲ ಕನೆಕ್ಟ್ ಆಗೋದು ಲೈಟ್ನಿಂಗ್ ಫಾಸ್ಟ್ ಆಗಿರುತ್ತೆ, ಅಂದರೆ ವೆರಿ ಫಾಸ್ಟ್ ಆಗಿರುತ್ತೆ. ಎಕ್ಸಾಂಪಲ್ ನೋಡಿದ್ರೆ, ಐಫೋನ್ನಲ್ಲಿ ಒಂದು ಫೋನ್ ಕರೆ ಬಂದರೆ ವಾಚ್ನಲ್ಲಿ ಅಲರ್ಟ್ ತೋರಿಸುತ್ತೆ, ಮ್ಯಾಕ್ಬುಕ್ನಲ್ಲಿ ಮೆಸೇಜ್ ಬರ್ತದೆ, ಕ್ಲಿಪ್ಬೋರ್ಡಲ್ಲಿ ಶೇರ್ ಮಾಡ್ಬೋದು. ಇದು ಪ್ರೊಡಕ್ಟಿವಿಟಿ, ಕ್ರಿಯೇಟಿವಿಟಿ ಎಲ್ಲದರಲ್ಲೇ ಸಿಂಪ್ಲಿಸಿಟಿ ತಂದಿದೆ. ಇಂತಹ ಸ್ಮೂತ್ ಎಕ್ಸ್ಪೀರಿಯೆನ್ಸ್ ನಾವು ಆ್ಯಂಡ್ರಾಯ್ಡ್ನಲ್ಲಿ ರೇರಾಗಿ ನೋಡ್ತೀವಿ, ಎಲ್ಲ ಫೋನಲ್ಲಿ ನೋಡಲಿ ಆಗೋದಿಲ್ಲ. ನೆಕ್ಸ್ಟು ರೀಸೇಲ್ ವ್ಯಾಲ್ಯೂ ಬಗ್ಗೆ ಮಾತಾಡೋದಾದರೆ, ಹೆಚ್ಚು ಜನ ಐಫೋನ್ ತಗೊಳ್ಳೋದೇ ರೀಸೇಲ್ಗೋಸ್ಕರ. ಇದೊಂದು ರೀಸನ್ನು. ಇದು ರೀಸೇಲ್ ವ್ಯಾಲ್ಯೂ ಹೆಚ್ಚು ಅಂದರೆ ಒಂದು 3-4 ವರ್ಷ ಹಳೆ ಫೋನ್ ಆದರೂ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ, ಅದು ಅಪ್ಡೇಟ್ ಕೂಡ ಅಕ್ಸೆಪ್ಟ್ ಮಾಡುತ್ತೆ. ಇದನ್ನು ಬೇರೆ ಫೋನಲ್ಲಿ ನೋಡೋಕ್ಕೆ ತುಂಬಾ ಕಷ್ಟ. ಹೆಚ್ಚು ವರ್ಷ ಕೆಳಗೆ ಬೀಳದೆ ಕೆಲಸ ಮಾಡುತ್ತೆ, ಮತ್ತು ಮಾರ್ಕೆಟ್ನಲ್ಲಿ ರೀಸೇಲ್ ವ್ಯಾಲ್ಯೂ ಮಾಡಿದರೆ ಒಳ್ಳೆಯ ದರ ಬರೋದು, ಇದು ಜನರನ್ನು ಆಕರ್ಷಿಸೋಕ್ಕೆ ಸಾಧ್ಯ ಆಗೋದು ಒಂದು ಮೇನ್ ರೀಸನ್ ಆಗಿದೆ. ಡಿಸೈನ್ ಸ್ಮೂತ್, iOS ಪವರ್ಫುಲ್ ಕ್ಯಾಮ್ರಾ, ಎಂಡ್ ಟು ಎಂಡ್ ಸೆಕ್ಯೂರಿಟಿ, ರೀಸೇಲ್ ವ್ಯಾಲ್ಯೂ, ಇದನ್ನು ಬಿಟ್ಟರೆ ಐಫೋನಲ್ಲಿ ಇನ್ನೇನು ಹೇಳೋಕ್ಕೆ ಸಾಧ್ಯ? ಒಂದು ಫೋನ್ ಅಂತ ಅಂದರೆ ಇಷ್ಟು ಫೀಚರ್ಸ್ ಕೊಟ್ಟರೆ ಸಾಕು, ಏನು ಅವಶ್ಯಕತೆ ಇಲ್ಲ ಅನ್ಕೋತೀವಿ. ನೀವು ಐಫೋನ್ನ ಆಲ್ರೆಡಿ ಯೂಸ್ ಮಾಡ್ತಿದ್ದೀರಾ ಅಥವಾ ತಗೋಬೇಕು ಅಂದ್ಕೊಂಡಿದ್ದೀರಾ? ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.